ಎಲ್ಲರೂ ಹೇಳ್ದಂಗೆ ಸರ್ವರ್ ಪ್ರಾಬ್ಲಮ್. ಇವತ್ತು ನಿಮ್ಮ ಇಲಾಖೆಯಲ್ಲಿ ಸ್ಟ್ಯಾಂಪ್ ಡ್ಯೂಟಿಗೆ ಬರ್ತಕ್ಕಂಥ ಹಣವನ್ನು ಕೂಡ ಇವತ್ತು ಗ್ಯಾರಂಟಿ ಯೋಜನೆ ನಡೆಸಲಿಕ್ಕೆ ಭಾಳ ಅನುಕೂಲ ಮಾಡಿ ಕೊಡ್ತಾ ಇದ್ದೀರಾ. ಮತ್ತು ಸ್ಟ್ಯಾಂಪ್ ಡ್ಯೂಟಿ ವಂಚನೆ ಆಗದ ರೀತಿಯಲ್ಲಿ ಕೂಡ ನೋಡ್ಕೊಳ್ತಾ ಇದ್ದೀರಾ. ಬಟ್ ಸ್ಟ್ಯಾಂಪ್ ಡ್ಯೂಟಿ ಬರ್ತಕ್ಕಂಥದ್ದು ನೋಂದಾವಣೆಗೆ ಅಲ್ಲಿ ಯಾರು ಬರ್ತಾರೋ ಅವನು ತುಂಬತಕ್ಕಂಥದ್ದು. ಕೆಲವು ಸಬ್ ರಿಜಿಸ್ಟ್ರ್ ಆಫೀಸ್ಗಳಲ್ಲಿ ಈ ಏರ್ಪೋರ್ಟ್ಗೆ ಡೆಲ್ಲಿ ಟಿಕೆಟ್ 7,500 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರೆ ಅವ್ನು ಏರ್ ಕಂಡೀಷನ್ ರೂಮಲ್ಲಿ ಕೂರಿಸ್ತಾರೆ. ಇಲ್ಲಿ ಒಬ್ಬೊಬ್ಬನ ಸರಿ 1 ಕೋಟಿ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕೊಡ್ತಾನೆ, 25,000 ಸ್ಟ್ಯಾಂಪ್ ಡ್ಯೂಟಿ ಕೊಡ್ತಾನೆ, 50,000 ಸ್ಟ್ಯಾಂಪ್ ಡ್ಯೂಟಿ ಕೊಡ್ತಾನೆ. ಸಬ್ ರಿಜಿಸ್ಟ್ರ್ ಆಫೀಸ್ಗಳಲ್ಲಿ ಸರಿಯಾಗಿ ಒಂದು ಕೂರ್ಲಿಕ್ಕೊಂದು ಆಸನ ಇಲ್ಲ, ಒಂದು ಸರಿಯಾದಂಥ ಒಂದು ಶೌಚಾಲಯ ಇಲ್ಲ, ರೆಸ್ಟ್ ರೂಮ್ ಇಲ್ಲ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು, ನೀವೇನೇ ಕಾನೂನು ತೊಗೊಂಡು ಬನ್ನಿ, ಕಾನೂನು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೋಸ್ಕರವಾಗಿ ಸಾರ್ವಜನಿಕರ ದುಡ್ಡಿಂದ ಮಾಡತಕ್ಕಂಥ ಕೆಲಸ. ಸರ್ಕಾರ ಏನು ಪ್ರಿಂಟ್ ಮಾಡಿ ಏನು ಕೊಡೋದಿಲ್ಲ. ನಾನು ಹೇಳಿದ ಇದರಲ್ಲಿ ಭಾಳ ಕಂದಾಯ ಸಚಿವರು ಹಲವಾರು ಕಾನೂನುಗಳು ತರ್ತಾರೆ. ನಾನು ಅವರು ಮಾಡಿದಂಥ ಸೋಷಿಯಲ್ ಮೀಡಿಯಾದಂಥ ಎರೆಯಲ್ಲಿ ಬಿಟ್ಟಂಥ ಪೇಪರ್ ಕಟ್ಟಿಂಗ್ಸ್ ಆಗ್ಬೋದು, ಎಲ್ಲವನ್ನೂ ಕೂಡ ನಾನು ಇಟ್ಕೊಂಡಿದ್ದೇನೆ. ಕೆಲವು ಟೈಮಲ್ಲಿ ನಾನು ಕೂತ್ಕೊಂಡಾಗ ಅದನ್ನು ಕೇಳ್ತೇವೆ. ಏಕೆ ನಾವು ಗ್ರಾಮೀಣ ಪ್ರದೇಶದ ಬಂದಿರೋದ್ರಿಂದ, ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ನಮ್ಮ ಸಂಪರ್ಕದಲ್ಲಿ ಇರೋದರಿಂದ ನಾವು ಅವ್ರಿಗೆ ಹೇಳ್ತೇವೆ, ಈಗ ನೀವು ಎಲ್ಲ ಕಾನೂನು ಕೂಡ ಮಾಡಿದ್ದೀರಿ, ಬಟ್ ಯಾರು ಏನೇ ಮಾಡಬೇಕಾದ್ರೂ, ಉದಾಹರಣೆಗೆ ನಾವಿಲ್ಲಿ ಗಮನ ಹರಿಸ್ಬೇಕಾದಕ್ಕಂಥದ್ದು ರೈತ, ಗ್ರಾಮೀಣ ಪ್ರದೇಶದ ಬಂದಂಥ ರೈತ, ಅವನು DTP ಅವನಿಗೆ ಬರೋದಿಲ್ಲ. ನೀವು ಏನೇ ಮಾಡಿದ್ರೂ ಆ ರೈತ ತಗೊಂಡೋಗಿ ಮಾಡಿಸ್ಬೇಕಾದದ್ದು DTP ಆಪ್ರೇಟರಿಂದಲೇ ಅವನು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಕಳಿಸ್ಬೇಕು. ಅಲ್ಲಿ ಅವನಿಗೆ ಮೊದಲೇನಾಗಿತ್ತು, 200 ರೂಪಾಯಿ ಕೊಟ್ಟರೆ ಸ್ಟಾಫ್ ವೆಂಡರು ಅದನ್ನು ರೆಡಿ ಮಾಡಿ ಕೊಡ್ತಿದ್ದ ಅವನು. ಇವಾಗ 1,000 ರೂಪಾಯಿ ಆಗ್ತಾಯಿದೆ ಅವನಿಗೆ. ಇದನ್ನು ದಯವಿಟ್ಟು ಇದನ್ನು ಯಾವ ರೀತಿಯಾಗಿ ಮಾಡಿದರೆ ಒಳ್ಳೆಯದಂತಕ್ಕಂಥದ್ದನ್ನು ಸ್ವಲ್ಪ ಸರಳೀಕರಿಸ್ಕೊಂಡು ಅದನ್ನು ಅನುಕೂಲ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ GPA ಬಗ್ಗೆ ತಾವು ಮಾತಾಡಿದ್ರಿ. ಈಗ GPA ಮೇಲೆ ನೋಂದಾವಣೆಗೆ ರಿಜಿಸ್ಟರ್ ಆಗಬೇಕು, ಒಪ್ಕೋತೀನಿ. ಇದು ಹಲವಾರು ಸುಮಾರು ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಬಂತು. 3-4 ಇಯರ್ಸಿಂದಲೂ ಕೂಡ GPA ಒಳಗಡೆ ಸೇಲ್ ಕನ್ಸಿಡ್ರೇಷನ್ ತೋರಿಸಿದರೆ 6% ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ಸೇಲ್ ಕನ್ಸಿಡ್ರೇಷನ್ ಇಲ್ಲ ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋಂಗಿಲ್ಲ ಅಂತಕ್ಕಂಥದ್ದು ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ನಾಯಕರು ಮಾತಾಡುವಾಗ ಕೋರ್ಟು ಕಚೇರಿಗೆ ಹೋಗಬೇಕಾದ್ರೆ GPA ನಾವು ನೋಟ್ರೈಸ್ ಮಾಡಿಸ್ತಾ ಇದ್ವಿ, ನನಗೆ ನೋಟ್ರಿ ಕೆಲಸ ಆಯಿತು, ನಮಗೆ ಒಂದು ಇದಾಯಿತು ಅಂತಕ್ಕಂಥ ಮಾತನ್ನು ಹೇಳಿದರು. ನನ್ನ ಸಭಾಪತಿಗಳೇ, ಕೋರ್ಟು ಕಚೇರಿಗೆ ಹೋಗಲಿಕ್ಕೆ ನನ್ನ ಕಂದಾಯ ಸಚಿವರ ಕೋರಿಕೆ ಏನಂದರೆ, ಈ ಕೋರ್ಟು ಕಚೇರಿಗೆ ಹೋಗ್ತಾರಲ್ಲ, ಈಗ ಉದಾಹರಣೆಗೆ ನಾನಿದ್ದೇನೆ, ನಮ್ಮ ಅಪ್ಪನ ಹೆಸರು ಕೇಸ್ ಇರ್ತದೆ, ಕೋರ್ಟ್ಗೆ ಹೋಗಬೇಕು, ಅವ್ನು ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ನು ನನಗೆ GPA ಕೊಡ್ತಾನೆ. ಅದನ್ನು ರೋಟ್ರೇಜ್ ಮಾಡ್ಕೊಂಡು ಕೋರ್ಟ್ ಅಟೆಂಡ್ ಮಾಡ್ಬೋದಲ್ಲ, ಅದನ್ನು ನೀವು ರಿಜಿಸ್ಟರ್ ಮಾಡಿ ಅಂತಂದರೆ ಅವಾಗ ಏನಾಯ್ತಂದರೆ ಸೇಲ್ ಮಾತ್ರ. ಓಕೆ, ರೈಟ್, ಒಪ್ಕೋತೀನಿ, ಇದು ಸ್ವಾಗತ ಮಾಡ್ತೀನಿ ನಾನು ಕಂದಾಯ ಸಚಿವರೇ. ಹಾಗೆಯೇ ಕಂದಾಯ ಸಚಿವರು ಏನೇ ಒಂದು ರೂಲ್ಗಳನ್ನ ತಗೊಬಂದರೂ ಕೂಡ, ಈ ಉದಾಹರಣೆಗೆ ಒಂದು ಮಾತು ಬಂತು, ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತಾನೆ, ಅವನ ಋಣಭಾರವನ್ನು ಎನ್ಕಂಬ್ರೆನ್ಸಲ್ಲಿ ಬರ್ತಾ ಇರ್ತದೆ, RTCನಲ್ಲಿ ಮೆನ್ಷನ್ ಆಗ್ತಾ ಇರ್ತದೆ. ಅದು ಅಲ್ಲಿ ಬರ್ದಂಗೆ ಇವ್ರು ಯಾರೂ ಕೂಡ ಹೋಗಿ ಯಾರಿಗೂ ಮನವಿ ಮಾಡ್ಕೊಳ್ದೇ ಆಟೋಮೆಟಿಕ್ಕಾಗಿ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಇಲ್ಲಿ ದೇವರಂತೂ ಬಂದ್ ಮಾಡೋದಿಲ್ಲ. ಇಲ್ಲ, ಬ್ಯಾಂಕ್ನವನು ದುಡ್ಡು ಕಳಿಸಿಕೊಟ್ಟ ತಕ್ಷಣ ತಿರುವಳಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಬೇಕು. ಇವು ಹೋಗ್ಬೇಕಾದ್ರೆ ಈ ಮಾರ್ಗಗಳವಲ್ಲ, ಈ ಮಾರ್ಗಗಳನ್ನ ನೋಡೋರು ಯಾರು? ಆಟೋಮೆಟಿಕ್ ಅಂತೂ ಆಗೋದಿಲ್ಲ. ಈ ರಾಜ್ಯದಲ್ಲಿ ಅಂತಲ್ಲ, ಈ ಭೂಮಿ ಮೇಲೆ ಯಾವ ದೇಶದಲ್ಲೂ ಆಗಲ್ಲ. ಅವ್ನು ಹೋಗಲೇಬೇಕು, ಅವ್ನು ಮಾಡಲೇಬೇಕು, ಮೊದಲೇ ಹೇಳ್ದಂಗೆ ವ್ಯವಸ್ಥೆಗಳಾಗಲೇಬೇಕು. ಅದನ್ನು ಯಾವ ರೀತಿ ಒಂದು ರೀತಿ ಇದೆ ಅಂತಕ್ಕಂಥದ್ದನ್ನು ತಾವು ದಯಮಾಡಿ ತಿಳಿಸ್ಬಿದ್ರೆ ಒಳ್ಳೆಯದಾಗ್ತದೆ. ಆಯ್ತಾ ಮಂಜೇಗೌಡ್ರೆ? ಆಯ್ತಲ್ಲ. ಆಮೇಲೆ ಕೆಲವು ಮಾನ್ಯ ಸಭಾಪತಿಗಳೇ, ತಾವು ಈ ಪೋಡಿ ದುರಸ್ ಬಗ್ಗೆ ಮಾತಾಡಿದ್ದೀರಿ, ಅದ್ರ ಬಗ್ಗೆ ಸಾಕಷ್ಟು ನೀವು ಪ್ರಚಾರವನ್ನು ಕೊಟ್ಟಿದ್ದೀರಿ. ನೀವು ಮೈಸೂರಿನಲ್ಲಿ 2-3 ಸರಿ ನೀವು ಕಾರ್ಯಕ್ರಮ ಹಾಕ್ಕೊಂಡಾಗ ನಿಮ್ಮ ಅಧ್ಯಕ್ಷ ನಡೆದಂಥ ಸಭೆಯಿಂದ ನಾನಿದ್ದೆ, ನಾನಲ್ಲಿ. ಆದರೂ ಕೂಡ ಇನ್ನೂ ಹಲವಾರು ಲಕ್ಷಾಂತರ ಲಕ್ಷ ಇಡೀ ಸ್ಟೇಟಲ್ಲಿ ಅದು ಬಾಕಿ ಇದೆ. ಅದಕ್ಕೆ ಏನು ಕಂದಾಯ ಇಲಾಖೆ ಇರ್ತಕ್ಕಂಥ ತಹಶೀಲ್ದಾರ್ ಏನಿದ್ದಾರೆ
ಆ ಮಟ್ಟದಲ್ಲಿ ಇನ್ನೂ ಸಾಕಷ್ಟು ಅವರ ಲಾಗಿನ್ನಲ್ಲಿ ಬಾಕಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ಅದನ್ನು ಆದಷ್ಟು ಬೇಗನೆ ಇದನ್ನು ಕ್ಲಿಯರ್ ಮಾಡಿಕೊಟ್ರೆ ಈ ರಾಜ್ಯತಕ್ಕಂಥ ರೈತ ಭಾಳ ನೆಮ್ಮದಿಯಾಗಿರ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಥ್ಯಾಂಕ್ ಯು.